ಸ್ನೇಹಿತರೆ, ಉತ್ತರ ಕರ್ನಾಟಕ ಜಾನಪದ ಹಾಡುಗಳ ಹಾಡಿ ಟ್ರೆಂಡಿಂಗ್ನಲ್ಲಿದ್ದಂಥ ಮ್ಯೂಸಿಕ್ ಮೈಲಾರಿ ಅವ್ರ ಮೇಲೆ ಒಂದಂಥ FIR ದಾಖಲಾಗಿದೆ. ಅದೇನೆಂದರೆ, ಅವ್ರ ಪ್ರೋಗ್ರಾಮ್ಗಳಲ್ಲಿ ಡ್ಯಾನ್ಸ್ ಮಾಡ್ತಂಥ ಹುಡುಗಿ ಮೇಲೆ ಒಂದು ರೇಪ್ ಕೇಸ್ ಆಗಿದೆ ಅಂತ ಪೋಕ್ಸೋ ಕಾಯ್ದೆಯಡಿ ಅವ್ರನ್ನ ಅರೆಸ್ಟ್ ಮಾಡಲಾಗಿದೆ. ನಾನು ಸಾಗಿ ಡ್ಯಾನ್ಸರ್ ರೀ. ನಾನು ಮೀರಾ ಅನ್ನಾಗು, ಲತಾಕ್ ಅವರು, ಶ್ರಾವಣಿನು ಮತ್ತು ಮ್ಯೂಸಿಕ್ ಮೈಲಾರಿ ಅನ್ನಾಗು ಏನೇನೋ ಅವ್ರ ಬಗ್ಗೆ ಮಾತಾಡೇನಿ. ರುಕ್ಕು ಸಿಂಗರ್ ಅಂತ ಗೋಕಾಕ್ ಅವ್ರ ಬಗ್ಗೆ ಏನೇನು ಮಾತಾಡೇನಿ. ಅದು ನಾನಾಗಿ ಅವ್ರ ಹೆಸರು ಕೆಡಿಸೋ ಸಂಬಂಧ ಮಾತಾಡೀನಿ, ನನ್ನ ಹೆಸರು ಮಾಡೋ ಸಂಬಂಧ ಮಾತಾಡೀನಿ. ನನಗೆ ತಪ್ಪಾಗಿದ್ರಿ, ನಿಮ್ಗೆ ಏನಾರೇ ನಾ ಅಂದಿದ್ರೆ ನನ್ನ ಕಡೆ ಸಾರಿ. ನೋಡಿರೋದು ಮೊದಲಿಗೆ ಹೇಳಿಕೆ ಕೊಟ್ಟಂತ ವಿಡಿಯೋ. ಆಮೇಲೆ ಇವಾಗ ತಿರ್ಗಾ ಅಪೋಸಿಟ್ ಹೊಡಿತಾ ಇದ್ದಾರೆ. ಅಂದರೆ ಆ ವಿಡಿಯೋ ನನ್ನ ಭಯಪಡಿಸಿ ಹೊಡೆದು ಮಾಡಿಸ್ಕೊಂಡಿದ್ದಾರೆ ಅಂತ. ಅದು ಕೂಡ ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ. ಏನು ಅನ್ಯಾಯ ಆಗಿದೆ ಮೇಡಮ್? ಇದು ವಿಡಿಯೋ ನೋಡ್ರಿ. ನಾನು ಮೀರಾ ಅನ್ನಾಗು, ಲತಾಕ್ ಅವರು, ಶ್ರಾವಣಿನು ಮತ್ತು ಮ್ಯೂಸಿಕ್ ಮೈಲಾರಿ ಅನ್ನಾಗು ಏನೇನೋ ಅವ್ರ ಬಗ್ಗೆ. ಇದು ವಿಡಿಯೋ ಈಗಿಂದ ಅಲ್ರಿ, ಇದು ರೇಪ್ ಆಗಿದ್ರಿ. 2ನೇ ದಿವಸದ ವಿಡಿಯೋ ಇದು. ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಕ್ ಹೋಗ್ತಾನಂತಂದ್ರಿ. ಬೆಂಕಿ ಲತಾ ಡಾನ್ಸರ್, ರುಕ್ಕು ಸಿಂಗರ್ ರೀ ಮತ್ತೆ DJ ಮಾಂತೇಶ್ ಗೋಕಾಕ್ ಅವರು ಬಂದ್ ಹೊಡೆದಿದ್ದು ವಿಡಿಯೋ ಮಾಡಿದ್ರಿ. ಅದ ಈಗ ಕೆಲವೊಂದ್ ಮಂದಿ ಎಡಿಟ್ ಮಾಡಿ ಇದು ಹಾಕತ್ತಾರಿ ಇನ್ಸ್ಟಾಗ್ರಾಮ್ ಒಳಗ. ಅದ್ ಯಾರ್ಯಾರು ಹಾಕತ್ತಾರ ನಾ ಸೈಬರ್ ಕ್ರೈಮ್ ರೀ ಕಂಪ್ಲೇಂಟ್ ಮಾಡಕೇನ್ರಿ. ಮತ್ತೆ ನಾನು ಒಂದು ದಲಿತ ಹುಡುಗಿ, ನನಗೊಂದು ನ್ಯಾಯ ಬೇಕಂತ ಇತ್ತೀಚೆಗೆ ಈಗ ಇಲ್ಲಿ ಬಂದಿದ್ದೆ. ಅದು ನಿಜ ಎಷ್ಟೋ ಸತ್ಯ ಎಷ್ಟೋ ಗೊತ್ತಿಲ್ಲ. ಆದರೆ ಆ ಹುಡುಗಿ ಮೊದಲು ಹೇಳಿದ್ದೇ ಬೇರೆ, ಇವಾಗ ಹೇಳ್ತಿರೋ ತಿರುಗಿ ಹುಡ್ತಿರೋದೇ ಬೇರೆ. ಮೊದಲೇನು ಹೇಳಿದ್ದೆ ಅಂದರೆ, ಅದು ಯಾವುದು ಮಾಡಿಲ್ಲ, ನಾನು ಹೆಸರು ಮಾಡೋಕ್ಕೆ ಮತ್ತು ಅವ್ರನ್ನ ಕೆಳಗೆ ಬೀಳಿಸೋಕ್ಕೆ ಆ ಥರ ಮಾಡಿದ್ದೀನಿ ಅಂತ ಹೇಳ್ತಿದ್ಲು. ಮತ್ತು ಇವತ್ತು ನಿನ್ನೆ ಒಂದು ವಿಡಿಯೋ ರಿಲೀಸ್ ಮಾಡಿದ್ದಾರೆ. ಅದು ನನ್ನನ್ನು ಭಯ ಹುಟ್ಟಿಸಿ ಮತ್ತು ನನ್ನನ್ನು ಬೆದರಿಸಿ ಅವರು ನನ್ನನ್ನು ಇದು ಮಾಡ್ಕೊಂಡಿದ್ದಾರಂತೆ. ಯಾವುದು ಸತ್ಯ ಯಾವುದು ನಿಜವೋ ಗೊತ್ತಿಲ್ಲ. ಆದರೆ ಅವ್ರು ಮಾಡಿದ್ದೇ ಆದರೆ ಅವರಿಗೆ ಶಿಕ್ಷೆ ಆಗಲಿ. ಆದರೆ ತಪ್ಪೇ ಮಾಡದಿದ್ದರೆ ಏನಾದರೂ ಇದೇ ಹುಡುಗಿ ಅವ್ರನ್ನ ತುಳಿಯೋಕೆ ನೋಡ್ತಿದ್ದಿರ್ಬೋದು ಅಂತ ಅದು ಕೂಡ ಅನಿಸ್ತಾ ಇದೆ. ಯಾಕಂದರೆ ದಿನಕ್ಕೊಂದೊಂದು, ನಿನ್ನೆದು ವಿಡಿಯೋ ನೋಡಿದ್ರೆ ಆ ಥರ, ಇವತ್ತಿದ್ದು ವಿಡಿಯೋ ನೋಡಿದ್ರೆ ಈ ಥರ. ಯಾವುದು ಬೇಕು ನೋಡಿ. ಮೊದಲಿಂದ ವಿಡಿಯೋನು ನಾನು ಹಾಕಿ ಪೋಸ್ಟ್ ಮಾಡ್ತೀನಿ, 2ನೇ ವಿಡಿಯೋನು ನೋಡಿ.